चिदंबरमठाधीशं सिद्धारूढ यतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रीकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे सिद्धारूढमहं भजे. ಸದಾ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರು ಅಣಿಮಾದಿ ಅಷ್ಟ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಸಿದ್ದರಾಮೇಶ್ವರರ ಪವಿತ್ರವಾದ ಈ ಸೊನ್ನಲಾಪುರದಲ್ಲಿ ಈ ಯಾವ ಸದ್ಗುರು ಸಿದ್ಧಾರೂಢರ ಆಶ್ರಮದಲ್ಲಿ ಹಮ್ಮಿಕೊಂಡ ಈ 5 ದಿವಸದ ಕಾರ್ಯಕ್ರಮ ಈ ಶಿವಾನುಭವ ಪೀಠವನ್ನು ಅಲಂಕರಿಸಿ ಹಿರಿಯರು ವಿದ್ವಾಂಸರಾದ ಜಡಸಿದ್ಧ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರುಗಳಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣ. ಕಡೆ ದಿವಸ ಬಹಳ ಮಂದಿ ಕೇಳಕ್ಕೆ ಬರ್ತಿರ್ತಾರೆ, ಬಂದು ಹೇಳೋರಿಗೆ ಬಹಳ ಅರ್ಜೆಂಟ್ ಇರ್ತದೆ ಹೋಗೋದು, ಕೇಳೋರಿಗೆ ಭಾಳ ನೀವ ಅಂತ ಕೂತಿರ್ತೇನೆ. ಮೊದಲು ಬರಲಾರ್ದವ್ರು ಕಡೆಗೆ ಬರ್ತಾರೆ, ಹೇಳೋರು ಜಲ್ದಿ ಹೋಗ್ಬೇಕಂತಾರೆ. ಇದೊಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ. ಇವತ್ತು ಎಲ್ಲ ಪೂಜ್ಯರು ಏನು ಹೇಳಿದರು ಅಂದರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನಾದರೂ ತನ್ನ ಜೀವನದಲ್ಲಿ ಪಡಿಬೇಕು ಅಂತ ಅಪೇಕ್ಷೆ ಇರ್ತದೆ. ಯಾರಿಗೆ ಡಿಗ್ರಿ ಇರ್ತದೆ, ಯಾರಿಗೆ ಸಂಪತ್ತಿರ್ತದೆ, ಯಾರಿಗೇನಪ್ಪ ಅಂದ್ರೆ ಖ್ಯಾತಿ ನಾಮ ಆಗಬೇಕಂತಿರ್ತದೆ. ಸ್ವಾಭಾವಿಕದ ಮನುಷ್ಯನಲ್ಲಿ. ಪರಂತು ಎಲ್ಲರಿಗೇನು ಬೇಡದ್ದು ಎಲ್ಲ ಸಿಗುವುದಿಲ್ಲ ಅಂತ ಅನ್ನೋದು ನಿಮ್ಮೆಲ್ಲರ ಅನುಭವದ. ಸಿಗುವುದಿಲ್ಲ. ಅದಕ್ಕೆ 2 ಕಾರಣದ. ನಾವು ಬೇಡೋದೆಲ್ಲ ನಮ್ಗೆ ಯಾಕೆ ಸಿಗಿಲ್ಲ ಅಂದರೆ 2 ಕಾರಣ ಅದಾವ. ಒಂದು, ನಿಮಗೆ ದೇವರ ಕೃಪಾ ಇಲ್ಲ ಅಂದರೆ 2ನೇದು ಗುರು ಕೃಪಾ ಇಲ್ಲ. ಗುರು ಕೃಪಾ ತೋಚಿ ಕಿಲಿ ಜೀರ್ಣಿ ಅದ್ವೈತ ಕಪಾಟ ಉಗಡವಿನಿ. 2ರೊಳಗೆ ಪರಮಾತ್ಮನ ದಯಾರೇ ಆಗಬೇಕು, ಗುರುವಿನ ದಯಾರೇ ಆಗಬೇಕು. ಆ ಮನುಷ್ಯನ ಜೀವನದಲ್ಲಿ ಪ್ರಗತಿಯನ್ನು, ಖ್ಯಾತಿಯನ್ನು ಆ ಮನುಷ್ಯ ಪಡಿತಾನೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಗುರುಕೃಪಾ ಆದರೆ ಏನಾಗೋದಿಲ್ಲ. ಗೀತದ ಪರಮಾತ್ಮ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವ. ಪರಮಾತ್ಮನ ಕೃಪಾ ಆಯಿತು ಅಂದ್ರೆ ಮೂಕ ಮಾತಾಡ್ತಾನಂತ,
ಕುಂಟ ಓಡ್ತಾನಂತ. ಹೆಂಗೆ ನೋಡ್ರಿ, ಕುಂಟ ಓಡ್ತಾನಂತ, ಮೂಕ ಮಾತಾಡ್ತಾನಂತ. ಸದ್ಗುರುವಿನ ಕೃಪಾ, ಪರಮಾತ್ಮನ ಕೃಪಾ ಆಯಿತು ಅಂದರೆ ಪುಣ್ಯಾತ್ಮರೇ, ಮನುಷ್ಯನಿಗೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಸಿಗಲಾರದ ಒಂದೂ ಇಲ್ಲ. ಒಂದು ನೀವು ಇಡೀ ಸಿದ್ಧಾರ್ಥ ಚರಿತ್ರೆ ಓದಿರಿ. ನೀವು ಯಾರು ಮನಸ್ಸು ಕೊಟ್ಟು ಓದೋರಿಗೆ ಗೊತ್ತದೆ ಯಾರ್ಯಾರಿಗೆ ಏನೇನಾಗ್ಯದ ಅನ್ನೋದು. ಬಡವ ಶ್ರೀಮಂತ ಆಗ್ಯಾನ, ಮಕ್ಕಳಿಲ್ಲವ್ರಿಗೆ ಮಕ್ಕಳು ಆಗ್ಯಾವ, ನರಕಕ್ಕೆ ಹೋಗವ ಉಳ್ದಾನ, ಸಾಯವ ಉಳ್ದಾನ, ಇವೆಲ್ಲ ಕೂಡ ಚರಿತ್ರೆಯಲ್ಲಿ ಕೇಳ್ತೇವೆ ನಾವು. ಪರಮಾತ್ಮ ಎಲ್ಲರ ಮೇಲೆ ಗುರು ಹಂಗೆ ಆಗಿಲ್ಲ. ಗಾಡ್ ಡಸ್ ನಾಟ್ ಚೂಸ್ ದ ಇಡಿಯಟ್ ಪರ್ಸನ್ ಟು ಪ್ರೀಚ್ ದ ವರ್ಲ್ಡ್ ಆಸ್ ಎ ಪ್ರಾಫಿಟ್. ಮೂರ್ಖರನ್ನ ಪರಮಾತ್ಮ ಗುರುವನ್ನಾಗಿ ಭೂಮಿಗೆ ಕಳಿಸುವುದಿಲ್ಲ. ನಿಮ್ಮಲ್ಲಿ ರಾಯಭಾರಿ ಅಂತ ಇರ್ತಾರೆ ನೋಡಿ, ಗುರುತದೆ ನಿಮ್ಗೆ? ರಾಯಭಾರಿಗಳು ಅಮೇರಿಕದಾಗ, ರಷ್ಯಾದಾಗ, ಭಾರತದಲ್ಲಿ ಒಬ್ರು ಇರ್ತಾರೆ. ಆ ದೇಶದ ರಾಯಭಾರಿ ನಮ್ಮಲ್ಲಿ ಇರ್ತಾರೆ. ರಾಯಭಾರಿ ಯಾರಿಗೆ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ? ಯಾವನೇ ಎರಡೂ ದೇಶದ ಕಾನೂನು ಗೊತ್ತು ಅದಾವ, ಅಮೇರಿಕದ ಕಾನೂನು, ಇಂಡಿಯಾದ ಕಾನೂನು ಯಾರಿಗೆ ಗೊತ್ತದವ, ಅದರ ಬಲ್ಲವರು ಅದರ ಅವರಿಗೇನೆ ಏನು ಮಾಡ್ತಾರೋ ಫಾರಿನ್ ಮಿನಿಸ್ಟರ್ ಮಾಡಿ ಕಳಿಸ್ತಾರೆ, ರಾಯಭಾರಿ ಮಾಡ್ತಾರೆ. ಯಾವ ಮನುಷ್ಯನಿಗೆ ಇಂಡಿಯಾ ನಾಲೆಜ್ ಅದ, ಅಮೇರಿಕನ್ ನಾಲೆಜ್ ಏನಿಲ್ಲ ಕಾಯ್ದೆದು, ಅವನಿಗೆ ಕಳ್ಸಂಗಿಲ್ಲ. ಹಾಗೆ ಪರಮಾತ್ಮನ ಕೂಡ ಭೂಮಿಗೆ ಮೂರ್ಖರನ್ನು ಕಳಿಸಂಗಿಲ್ಲ. ಆತ್ಮ ಅನಾತ್ಮ, ಪರಮಾತ್ಮ ಪ್ರಪಂಚ, ಇವೆರಡರ ಜ್ಞಾನ ಯಾರಿಗದ ಅವರಿಗೆ ಗುರುವನ್ನಾಗಿ ಪರಮಾತ್ಮ ಭೂಮಿಗೆ ಕಳಿಸ್ತಾನೆ. ಹಂಗೆ ರಾಯಭಾರಿ